ಫಿಲ್ಟರ್ ಹಾಕೊಂಡು ಹೇಳ್ಬೇಕಾ ಫಿಲ್ಟರ್ ಇಲ್ಲದೆ ಹೇಳ್ಬೇಕಾ? ನೆಕ್ಸ್ಟ್ ಲೆವೆಲ್ ಮಿರ್ಜಾಪುರ್ ಏರಿಯಾ ಅದು. ನಮ್ಮ ಕರ್ನಾಟಕ ಪೊಲೀಸ್ ಎಷ್ಟೋ ಬೆಟರ್ ನಿಮ್ಗಳಿಗಿಂತ ಕಚ್ಚಡ ಬೆರ್ಕೆ ನನ್ನ ಮಕ್ಕಳು ಅಂತ. ಚಾಕ್ಲೇಟ್ಸ್, ಎಸ್. ವೈಟ್ ಚಾಕ್ಲೇಟ್ಸ್. ಆಕ್ಸಿಡೆಂಟ್ ಆಯ್ತು, ಗಾಡಿ ಬ್ರೇಕ್ ಡೌನ್ ಆಯ್ತು. ನನಗೆ ಮೌಂಟೇನ್ ಗರ್ಲ್ ನಾನು ಆಕ್ಚುಲಿ ಬೀಚ್ ಗರ್ಲ್ ಅಲ್ಲ. ಬಿಕಾಸ್ ನನಗೆ ಲಾರಿ ಡ್ರೈವರ್ಸ್ ಗಳು ಹೆಲ್ಪ್ ಮಾಡಿದ್ದಾರೆ. ಅವೇರ್ನೆಸ್ ಮಾಡ್ತಾ ಇರ್ತೀನಿ, ಕಾಸ್ ರೈಡ್ ಗಳನ್ನ ಸಿಕ್ಕಾಪಟ್ಟೆ ಮಾಡ್ತಾ ಇರ್ತೀನಿ. ಸೊ ನೋಡಿ, ಇವತ್ತು ನಾವು ಮಿರಾಕಲ್ ಗಾರ್ಡನ್ ರೆಸ್ಟೋರೆಂಟ್ ಬಂದಿದ್ದೀವಿ. ನಮ್ಮ ಜೊತೆ ವೆರಿ ವೆರಿ ಪಾಪ್ಯುಲರ್ ಅವರ ಬ್ಲಾಗರ್ ಸ್ವಾತಿ ಅವರಿದ್ದಾರೆ. ಶಿ ಇಸ್ ಒನ್ ಆಫ್ ದ ಫ್ಯೂ ಲೇಡಿ ಬೈಕರ್ಸ್ ಅಂಡ್ ಅವ್ರ ಬಗ್ಗೆ ಇನ್ನೂ ಮಾತಾಡೋಣ. ನಮಸ್ಕಾರ, ನನ್ನ ಹೆಸರು ಸ್ವಾತಿ. ಕನ್ನಡದ ಮೊಟ್ಟ ಮೊದಲ ಮಹಿಳಾ ಮೋಟೋ ಬ್ಲಾಗರ್, ಫುಲ್ ಟೈಮ್ ಬೈಕರ್, ಯೂಟ್ಯೂಬರ್ ಅಂಡ್ ಆಲ್ಸೋ ಇನ್ಫ್ಲುಯೆನ್ಸರ್. ಸೊ ಈಗ ನಾವು ಮೇಲೆ ಹೋಗಿ ಕಾಫಿ ಕುಡಿಯೋಣ. ಮತ್ತೆ ಹೇಗಿತ್ತು ನಿಮ್ದು ರೈಡ್ ಇವತ್ತು? ಸೂಪರ್ ಆಗಿತ್ತಪ್ಪ, ನೆಮ್ಮದಿನಾ? ಇವತ್ತು ನೋಡಿ ಮಳೆ ತರ ಇದೆ. ನಿಮ್ಗೆ ಏನ್ ವೆದರ್ ಸೂಪರ್ ಆಗಿರುತ್ತೆ ಅಂದ್ರೆ ರೈಡಿಂಗ್ ಯಾವ ತರ ಇರ್ಬೇಕು ವೆದರ್? ನಮಗೆ ಆ ತರ ಸ್ಪೆಸಿಫಿಕ್ ಆಗಿ ಏನು ಇಲ್ಲ. ನಾವು ಎಲ್ಲಾ ವೆದರ್ ಅಲ್ಲೂ ಎಲ್ಲಾ ಕ್ಲೈಮೇಟ್ ಅಲ್ಲೂ ರೈಡ್ ಮಾಡಿದೀನಿ. ಸೊ ಈಗ ಸಪೋಸ್ ಈಗ ಮಳೆ ಬರ್ತಾ ಇದ್ರೆ ಯಾವ ತರ ಯು ಮ್ಯಾನೇಜ್? ರೇನ್ ಗೇರ್ಸ್ ಹಾಕೋತೀವಿ. ರೇನ್ ಗೇರ್ಸ್ ಇದೆ. ಸೊ ಪ್ಯಾಂಟು ಜಾಕೆಟ್ ಎಲ್ಲ ಬರುತ್ತೆ, ಸೊ ಅದನ್ನ ಹಾಕೋತೀವಿ. ಅದೆಲ್ಲ ಹಾಕಿ ಫುಲ್ ಪ್ಯಾಕ್ಡ್. ಸೊ ಈಗ ಬೈಕಿಂಗ್ಗೆ ವಾಟ್ ಆರ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಯು ಶುಡ್ ಹ್ಯಾವ್ ವಿತ್ ಯು ಇನ್ ಯೋರ್ ಬ್ಯಾಗ್? ಅದನ್ನ ಕೇಳೋಣ. ಇಂಪಾರ್ಟೆಂಟ್ ಟೂಲ್ ಕಿಟ್ ಫಸ್ಟ್ ಏಡ್ ಕಿಟ್ ಸೆಕೆಂಡ್, ಅಂಡ್ ಆಬ್ವಿಯಸ್ಲಿ ಗೇರ್ಸ್ ಹಾಕಿರ್ತೀವಿ, ಸೊ ಸೇಫ್ಟಿ ಇರುತ್ತೆ. ನೀರು, ಸ್ವಲ್ಪ ಚಾಕ್ಲೇಟ್ಸ್. ಎಸ್, ವೈಟ್ ಚಾಕ್ಲೇಟ್ಸ್. ರೈಡ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮಗೆ ಸ್ವಲ್ಪ ಡ್ರೌಸಿನೆಸ್ ಶುರುವಾಗುತ್ತೆ. ಇಫ್ ಇನ್ ಕೇಸ್ ಹೆವಿ ಬ್ರೇಕ್ಫಾಸ್ಟ್, ಹೆವಿ ಲಂಚ್ ಆದ್ರೆ. ಆಮೇಲೆ ಕೆಲವ್ರಿಗೆ ಏನು ಅಂತ ಅಂದ್ರೆ ಹೈವೇಸ್ ಅಲ್ಲಿ ಒಂದೇ ಸ್ಟ್ರಿಚ್ ಇರುತ್ತೆ, ನಮಗೆ ಡೈವರ್ಷನ್ಸ್ ಇರಲ್ಲ, ಏನು ಟೆನ್ಷನ್ ಇರಲ್ಲ. ಆವಾಗ ಏನಾಗುತ್ತೆ, ಗಾಳಿ ಬಡ್ತಕ್ಕೆ ನಮ್ಗೆ ಕಣ್ಣು ಎಳ್ದು ನಿದ್ದೆ ಬರಕ್ ಶುರುವಾಗುತ್ತೆ. ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಗಳಿರ್ತವೆ. ಸೊ ಆ ತರ ನಿದ್ದೆ ಬಂದಾಗ ಚಾಕ್ಲೇಟ್ಸ್ ತಿಂತೀವಿ. So this is a very good tip. If anyone is riding, carry chocolates. ಯಾವ ಚಾಕ್ಲೇಟ್ ನೀವು? ಎನಿಥಿಂಗ್ ಅವ್ರಿಗೆ ಯಾವ್ದಿಷ್ಟ ಆ ತರ. ನಾನು ಸ್ವಲ್ಪ ಹುಳಿ ಇರತ್ ತಿಂತೀನಿ, ಬಿಕಾಸ್ ಸ್ವಲ್ಪ ಆಕ್ಟಿವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಪಲ್ಸ್ ಬರುತ್ತಲ್ಲ, ಪಲ್ಸ್ ಈ ತರ ಹುಳಿ ಚಾಕ್ಲೇಟ್ಸ್ ತಿಂತೀನಿ. ಸೊ ಅವಾಗ ಬ್ರೈನ್ ಆಕ್ಟಿವ್ ಆಗುತ್ತೆ. ಮತ್ತೆ ಯು ಆರ್ ದ ಫಸ್ಟ್ ಒನ್ ಗೋ ಟು ನೇಪಾಲ್ ಅಲ್ಲ? ಕರ್ನಾಟಕದಿಂದ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ, ಹೇಗಿತ್ತು ನೇಪಾಲ್ ಎಕ್ಸ್ಪೀರಿಯನ್ಸ್? ಸೊ ನೇಪಾಲ್ ಆಲ್ಮೋಸ್ಟ್ 1 ವರ್ಷ ಆಯ್ತು. ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆಕ್ಸಿಡೆಂಟ್ ಆಯ್ತು, ಗಾಡಿ ಬ್ರೇಕ್ ಡೌನ್ ಆಯ್ತು, ಆಕ್ಸಿಡೆಂಟ್ ಆಯ್ತು. ಆಮೇಲೆ ಹೊಸ ಜನರ ಪರಿಚಯ ಆಯ್ತು. ಆಮೇಲೆ ನೇಪಾಳ್ನ ನೋಡೋದಕ್ಕೆ ಒಂದು ಅವಕಾಶ ಸಿಕ್ತು. ಬ್ಯೂಟಿಫುಲ್ ಪ್ಲೇಸ್ ನೇಪಾಳ್. ಸೊ ತುಂಬಾ ನನಗೆ ಮೌಂಟೇನ್ ಗರ್ಲ್, ನಾನು ಆಕ್ಚುಲಿ ಬೀಚ್ ಗರ್ಲ್ ಅಲ್ಲ, ಮೌಂಟೇನ್ಸ್ ಇಷ್ಟ ನನಗೆ. ಸೊ ಮುಕ್ತಿನಾಥ್ ವರ್ಗೂ ಹೋಗಿದ್ದೀನಿ ನಾನು, ಮುಸ್ತಾಂಗ್. ಆಲ್ಮೋಸ್ಟ್ ಹಿಮಾಲಯಸ್, ದ ಟಿಪಿಕಲ್ ಹಿಮಾಲಯಸ್ ಅವೆಲ್ಲ. ಸೊ ಅಲ್ಲಿ ತನಕ ಹೋಗಿ ಹ್ಯಾಡ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಈಗ ನೀವು ಎವ್ರಿ ಸ್ಟೇಟ್ ಬೈ ಸ್ಟೇಟ್ ಹೋಗ್ತಿರಲ್ಲ, ಅದರಲ್ಲಿ ಯಾವ ಸ್ಟೇಟ್ ಅಲ್ಲಿ ಯಾವ ತರ ಜನ ಇದ್ದಾರೆ ಅದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಫಿಲ್ಟರ್ ಹಾಕೊಂಡು ಹೇಳ್ಬೇಕಾ ಫಿಲ್ಟರ್ ಇಲ್ಲದೆ ಹೇಳ್ಬೇಕಾ? ಇಲ್ದೆ. ಕರ್ನಾಟಕ ಬಿಟ್ಟ ಮೇಲೆ ಅಲ್ಲಿ ಇರೋರೆಲ್ಲ ಬೆರ್ಕೆ ನನ್ನ ಮಕ್ಕಳು. ಇದು ಫಿಲ್ಟರ್ ಇಲ್ಲದೆ ಹೇಳ್ತಾ ಇದ್ದೀನಿ. ಸೊ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜನ, ನಮ್ಮ ಒಂದು ಭಾಷೆ ಆಗಿರ್ಬೋದು ಅಥವಾ ನಮ್ಮ ಕಂಫರ್ಟ್ ಆಗಿರ್ಬೋದು, ಇಲ್ಲಿ ತುಂಬಾನೇ ಪ್ರಯಾರಿಟೀಸ್ ಇರುತ್ತೆ. ಇಫ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಯ್ತು, ಗಾಡಿ ಬ್ರೇಕ್ ಡೌನ್ ಆಯ್ತು ಅಂದ್ರೆ ಯಾರಾದ್ರೂ ಒಬ್ಬ ಪಬ್ಲಿಕ್ ಗಾಡಿ ನಿಲ್ಸಿ ನಮಗೆ ಹೆಲ್ಪ್ ಮಾಡ್ತಾರೆ. ಬಿಕಾಸ್ ನನಗೆ ಲಾರಿ ಡ್ರೈವರ್ಸ್ ಗಳು ಹೆಲ್ಪ್ ಮಾಡಿದ್ದಾರೆ, ಬೈಕರ್ಸ್ ಗಳು ಹೋಗ್ತಾ ಇರೋರು ಸ್ಟಾಪ್ ಮಾಡಿದ್ದಾರೆ, ಮಾಮೂಲಿ ಜನ ಕಾರಲ್ಲಿ ಓಡಾಡೋರು ನನಗೆ ಸ್ಟಾಪ್ ಮಾಡಿದ್ದಾರೆ. ಇದೆಲ್ಲ ನಮ್ಮ ಕರ್ನಾಟಕದಲ್ಲಿ ಆಗುತ್ತೆ. ಬಟ್ ಔಟ್ ಆಫ್ ಸ್ಟೇಟ್ ಯಾವುದು ನಡೆಯಲ್ಲ. ಈವನ್ ಪೊಲೀಸ್ ಕೂಡ ಹೆಲ್ಪ್ ಮಾಡಲ್ಲ. ನಾನು ವಿಡಿಯೋ ಲೈವಲ್ಲಿ ಕ್ಯಾಪ್ಚರ್ ಮಾಡಿ ಅದನ್ನ ಅಪ್ಡೇಟ್ ಮಾಡಿದ್ದೀನಿ, ಯೂಟ್ಯೂಬ್ ಅಲ್ಲಿ ಇದೆ ಅದು. ಅವನು UP ಅಲ್ಲಿ ಆಗಿದ್ದು, ಎಲ್ಲದು ಮಿರ್ಜಾಪುರ್ ಅಲ್ಲಿ ಆಗಿದ್ದು. ನೆಕ್ಸ್ಟ್ ಲೆವೆಲ್ ಮಿರ್ಜಾಪುರ್ ಏರಿಯಾ ಅದು. ಅವನು ತ್ರಿಬಲ್ಸ್ ರಾಂಗ್ ಸೈಡ್ ಅಲ್ಲಿ ಬಂದ, ನನಗ್ ಗುದ್ದುಬಿಟ್ಟು ನನ್ ಮೇಲೆ ಹೇಳ್ದ. ಅವನೇ ಬಂದಿ ತ್ರಿಬಲ್ಸ್ ರಾಂಗ್ ಸೈಡ್. ನನ್ನ ಹತ್ರ ಕ್ಯಾಮ್ರಾ ಇತ್ತು, ರೆಕಾರ್ಡ್ ಆಗ್ತಾ ಇತ್ತು. ಅವನು ಬಂದು ಗುದ್ದಿದ್ ಫೋರ್ಸ್ಗೆ ಲೈಕ್ ನಾನು ಬಿದ್ದೆ, ರೈಟ್ ಸೈಡಿಗೆ ಬಿದ್ದೆ ನಾನು. ಬಟ್ ಗಾಡಿಗೇನು ಪ್ರಾಬ್ಲಮ್ ಆಗಿಲ್ಲ, ನನಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಬಟ್ ಸಡನ್ ಆಗಿ ಗಾಡಿ ಬಿದ್ದಾಗ ಪ್ಯಾನಿಕ್ ಆಗೇ ಆಗ್ತೀವಿ. ಏನಾಯ್ತು, ನಮಗೇನಾಯ್ತು, ಗಾಡಿಗೆ ಏನಾಯ್ತು, ನಮಗಿಂತ ಹೆಚ್ಚಾಗಿ ಗಾಡಿಗೆ ಏನಾಯ್ತು ಅನ್ನೋದು ಪ್ಯಾನಿಕ್ ಇರುತ್ತೆ. 4 ಜನ ಪೊಲೀಸ್ ಅಲ್ಲೇ ನಿಂತ್ಕೊಂಡಿದ್ರು, ಯಾರು ಬರ್ಲಿಲ್ಲ ಗಾಡಿ ಎತ್ತಕ್ಕೆ. ನಾನೇ ಎತ್ತೀನಿ, ಅದು ವಿಷಯ ಅಲ್ಲ. ಬಟ್ ಆ ಮಿನಿಟ್ ಅಲ್ಲಿ ಪ್ಯಾನಿಕ್ ಆಗಿರುತ್ತೆ, ಏನು ಮಾಡಕ್ ತಲೆ ಓಡ್ತಾ ಇರಲ್ಲ, ಕೈಕಾಲು ನಡುಕ್ತಾ ಇರುತ್ತೆ ಎಲ್ಲರಿಗೂ. ಬರ್ಲಿಲ್ಲ. ಆಮೇಲೆ ಅವನಿಗೆ ಚೆನ್ನಾಗಿ ಕೆಟ್ಟ ಮಾತಲ್ಲಿ ಬೈದು, ಅವನಿಗೆ ಅರ್ಥ ಆಗದೆ ಇರ್ಲಿ, ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಪೊಲೀಸ್ಗಂತೂ ಚೆನ್ನಾಗಿ ಬೈದು, ನಮ್ಮ ಕರ್ನಾಟಕ ಪೊಲೀಸ್ ಎಷ್ಟೋ ಬೆಟರ್ ನಿಮ್ಗಳಿಗಿಂತ ಕಚ್ಚಡ ಬೆರ್ಕೆ ನನ್ನ ಮಕ್ಕಳು ಅಂತ ಬೈದಿ ಆ ಪೊಲೀಸ್ಗೆ ವಿಡಿಯೋನು ಹಾಕಿ ಅಪ್ಲೋಡ್ ಮಾಡಿ. ಆಮೇಲೆ ನನಗೆ UP ಪೊಲೀಸಿಂದ ಫೋನ್ ಬಂತು, ಕಂಪ್ಲೇಂಟ್ ಮಾಡಿದೆ ನಾನು. ನೀವು ಔಟ್ಸೈಡರ್ಸ್ನ ಈ ಥರ ಟ್ರೀಟ್ ಮಾಡ್ತೀರಾ,
ಲೈಕ್ ನಿಮ್ದೇ ಮಿಸ್ಟೇಕ್ ಇಟ್ಕೊಂಡು ನಮ್ಮ ಮೇಲೆ ಹೇಳ್ತೀರಾ. ನಾವು ಔಟ್ ಸ್ಟೇಟ್ ಅವ್ರು ಬಂದಿರೋ, ನಾವು ಔಟ್ ಸೈಡರ್ಸು. ನಿಮ್ ಸ್ಟೇಟಿಗೆ ಬಂದಾಗ ನಮಗೆ ನೀವು ತರ ಆಕ್ಸಿಡೆಂಟ್ಗಳು ಆದಾಗ ನೀವು ಕೈ ಜೋಡಿಸ್ಬೇಕು ಮುಂದೆ ಬಂದು. ಏನಾಯ್ತು ಅಟ್ಲೀಸ್ಟ್ ಕೇಳುವಂತ ಒಂದು ಸೌಜನ್ಯ ಇರಬೇಕು ನಿಮ್ಗಳಿಗೆ ಅಂತ. ವಿ ಆರ್ ವೆರಿ ಸಾರಿ ಅಂತ ಹೇಳಿ ಆ ಪೊಲೀಸ್ ಆಕ್ಚುಲಿ ಡಿಸ್ಮಿಸ್ ಮಾಡಿದ್ರು. So that is the power. ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಇರಬೇಕು. ಎಕ್ಸಾಕ್ಟ್ಲಿ, ನಮ್ಗೆ ಧೈರ್ಯ ಇರಬೇಕು. ಹಾ, ಪೊಲೀಸ್ ಅಂದ್ರೆ ಭಯ ಪಡ್ಬಿಡ್ತೀವಿ. ಇಲ್ಲ ರಾಂಗ್ ಅದು. ಯಾಕಂದ್ರೆ ಭಯ ಪಡೋದು ನಾವು ಮಾತಾಡದೇ ಇದ್ರದೇ ತಪ್ಪು. ಕರೆಕ್ಟ್ ವಿಷಯ ಇದೆ, ಅದ್ರ ಬಗ್ಗೆ ಮಾತಾಡ್ಬೇಕು. ನನ್ನ ಹತ್ರ ಪ್ರೂಫ್ ಇದೆಯಲ್ಲ. ನಾನು ಸುಳ್ಳು ಹೇಳಿ ಬ್ಲೇಮ್ ಮಾಡಿದಿದ್ರೆ ಅದು ಬಿಡು ಅಂತ ಹೇಳಿ, ಅಥವಾ ನನ್ ಮೇಲೆ ಅದು ಅಲಿಗೇಷನ್ ಆಗ್ಬಿಟ್ಟಿರೋದು. ಐ ಹ್ಯಾವ್ ದ ಪ್ರೂಫ್. ಸೊ ಇದೆಲ್ಲ ಸೀನ್ಗಳು ಆಗ್ತಾ ಇರ್ತಾವ ಅವಾಗ ನಮ್ಗಳಿಗೆ. ಎಷ್ಟೋ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಇವ್ರದ್ದು ಯೂಟ್ಯೂಬ್ ಚಾನಲ್ ನಾನು ಫಾಲೋ ಮಾಡ್ಕೊಳ್ಳಿ. ನಿಮ್ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಸ್ವಾತಿ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಇಲ್ಲ ಸ್ವಾತಿ ಯಾರ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ನೋಡಿ, ಜಾಸ್ತಿ ಟ್ರಾವೆಲ್ ಕಂಟೆಂಟ್ ಬರ್ತಾ ಇರುತ್ತೆ ನನ್ನಲ್ಲಿ. ರೀಸೆಂಟ್ ಯುರೋಪ್ ಸೀರೀಸ್ಗಳು ಸ್ಟ್ರೀಮ್ ಆಗ್ತಾ ಇದೆ ನನ್ನ ಚಾನಲ್ ಅಲ್ಲಿ. ನೋಡಿ, ಕಂಪ್ಲೀಟ್ ಆಗಿ ಲೇಡೀಸ್ಗೆ ನಾನು ಅವೇರ್ನೆಸ್ ಮಾಡ್ತಾ ಇರ್ತೀನಿ. ಕಾಸ್ ರೈಡ್ಗಳನ್ನ ಸಿಕ್ಕಾಪಟ್ಟೆ ಮಾಡ್ತಾ ಇರ್ತೀನಿ ಹೆಣ್ಮಕ್ಳಿಗೋಸ್ಕರ ಅಂತಾನೆ. ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ ಅಂಡ್ ಫಾಲೋ ಮಾಡಿ ಅವ್ರ ಪೇಜ್. ನಾನು ಮತ್ತೆ ಲೆಟ್ ಮಿ ನೋ ಇಫ್ ದಿಸ್ ಎನಿಥಿಂಗ್. ನೆಕ್ಸ್ಟ್ ಟೈಮ್ ನಾನು ಇನ್ನೊಂದ್ಸತಿ ಅವ್ರ ಹತ್ರ ಮಾತಾಡ್ತೀನಿ. ಕಮೆಂಟ್ಸ್ ಅಲ್ಲಿ ಹಾಕಿ. ಅಂಡ್ ನೈಸ್ ಟಾಕಿಂಗ್ ಟು ಯು. Thank you so much. ಪ್ಲೆಜರ್. ಥ್ಯಾಂಕ್ ಯು.